ಹಾಯ್ ದಿಸ್ ಇಸ್ ಚಿರಿ. ಲೈಫ್ ಜೀವನನ ಕೆಲವೊಂದು ಸರಿ ಯೋಚನೆ ಮಾಡಿದ್ರೆ ಮಾತೇ ಬರೆದಿರೋಷ್ಟು ಮೌನವಾಗಿರಿಸುತ್ತೆ. ಯಾಕಂದರೆ ಆ ಮೌನ ಜವಾಬ್ದಾರಿಗಳು ಪದೇ 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 ಮನುಷ್ಯನ ಕೆಣಕಿ ಜಗಳ ಮಾಡುತ್ತೆ. ಆ ಜಗಳಗಳಿಗೆ ಬೇಸತ್ತು ಮನುಷ್ಯ ಬರ್ತಾ ಬರ್ತಾ ಮೌನಿ ಆಗ್ತಾನೆ, ಇವನ್ ಸರಳ ಜೀವಿ ಕೂಡ ಆಗ್ತಾನೆ. ಹಾಗೆ ಜೀವನನ ಸಾಗಿಸೋದಕ್ಕೆ ಹೋದಾಗ ಆ ಸಾಗಿಸೋ ಪ್ರಯಾಣದಲ್ಲಿ ಜೀವನನ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಜೀವನ ಗೆಲ್ಲಲ್ಲ ಹೊರತು ಜೀವಗಳು ಸಾಯ್ತವೆ. ಜೀವನನ ಇಮ್ಯಾಜಿನೇಷನಲ್ಲಿ ಅಥವಾ ಮಾತುಗಳಲ್ಲಿ ಎಲ್ಲರೂ ಗೆಲ್ತಾರೆ. ಆದರೆ ರಿಯಾಲಿಟಿಯಲ್ಲಿ ಯಾರೂ ಗೆದ್ದಿಲ್ಲ. ಯಾವಾಗಲೂ ಯಾಕೆ ನಾವು ಜೀವನದ ಬಗ್ಗೆ ಮಾತಾಡ್ತೀವಿ ಅಂದರೆ, ಜೀವನ ತುಂಬ ದೊಡ್ಡದು. ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಸಂಪತ್ತು ಕೊಟ್ಟರು ಜೀವನ ಸಿಗಲ್ಲ. ಜೀವನದ ಜೊತೆ ಫೈಟ್ ಮಾಡೋಕ್ಕೆ ಬಂದವರೆಲ್ಲ ಫಕ್ ಹಾಕ್ಬಿಟ್ಟು ಹೋಗಿದ್ದಾರೆ. ಜೀವನ ಏನು ಹೇಳುತ್ತೆ, ನನ್ನನ್ನು ಗೆಲ್ಲೋಕ್ಕೆ ಟ್ರೈ ಮಾಡಬೇಡ, ನಿಂಗಂತ ಒಂದು ಜೀವನ ಕೊಟ್ಟಿದ್ದೀನಿ ತಾನೆ. ಆ ಜೀವನದ ಪ್ರತಿಗಳಿಗೆ ಪ್ರತಿ ಸಂದರ್ಭ ಎಂಜಾಯ್ ಮಾಡು. ಮೊದಲು ನಿನ್ನನ್ನು ನೀನು ಗೆಲ್ಲು. ನನ್ನನ್ನು ಸೋಲಿಸ್ತೀಯಾ ಗೆಲ್ಲಿಸ್ತೀಯಾ ಅದು ನಾನು ಡಿಸೈಡ್ ಮಾಡ್ತೀನಿ ಅಂತ. ಐ ಥಿಂಕ್ ದಿಸ್ ಈಸ್ ವಾಟ್ ಜೀವನದ ಬೇಸಿಕ್ ಲೈನ್ ಅನಿಸುತ್ತೆ. ಎಂಜಾಯ್ ಎವ್ರಿ ಮೂಮೆಂಟ್. ನೋಡೋಣ ಗೆಲ್ಲೋದು ಬಿಡೋದು ಆಮೇಲೆ. ಕೊನೆಗೆ ಈ ಜೀವನಕ್ಕೆ ಒಂದು ಹೇಳ್ಬೇಕು ಅನಿಸ್ತದೆ. ಇಫ್ ಯು ಹ್ಯಾವ್ ಗಟ್ಸ್, make me free. While will fuck you. Until you accept my life fully. ಬಟ್ ಅದಾಗಲ್ಲ. ಜೀವಕ್ಕಿಂತ ಜೀವನ ದೊಡ್ಡದು, ಏನು ಮಾಡೋಕ್ಕಾಗಲ್ಲ.